ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸದ್ಯ ನಾವು ಮಹಾರಾಷ್ಟ್ರದ ಪರಳಿಯ ವೈದ್ಯನಾಥ ಜ್ಯೋತಿರ್ಲಿಂಗದ ದರ್ಶನ ಮುಗಿಸಿಕೊಂಡು ಮುಂದಿನ ಒಂದು ನಿಲ್ದಾಣಕ್ಕೆ ತಲುಪ್ತಾ ಇದ್ದೀವಿ. ಇಲ್ಲಿಂದನೇ ನಾನು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀನಿ. ನಾವು ಮಹಾರಾಷ್ಟ್ರದ ಪರಳಿಯಲ್ಲಿ ಇದ್ದರೆ ಕಲಬುರಗಿಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯ ವಿವಿಧ ಪ್ರಗತಿ ಕೆಲಸಗಳ ಅಡಿಗಲ್ಲು ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ನೆರವೇರಿಸಿದರು. ಕಲ್ಯಾಣ ಕರ್ನಾಟಕದ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅಪಾರ ಅವಕಾಶ ಮತ್ತು ಅವಶ್ಯಕತೆ ಇದೆ. ಅದಕ್ಕೆ ತಕ್ಕಂತೆ ಮುಂದಿನ 30-40 ವರ್ಷದ ದೂರದೃಷ್ಟಿಯೊಂದಿಗೆ ಆರೋಗ್ಯ ಸೇವೆ ಅಳವಡಿಸುವ ಅಗತ್ಯವಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವರು MRMC ಅಲುಮ್ನಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಬಸವೇಶ್ವರ ಬೋಧನಾ ಮತ್ತು ಸಾರ್ವಜನಿಕ ಆಸ್ಪತ್ರೆ ಆಧುನೀಕರಣಗೊಳಿಸಿ ಹೈಟೆಕ್ ಸ್ಪರ್ಶ ನೀಡುವ 90ರಿಂದ 100 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶುಕ್ರವಾರ ಅಡಿಗಲ್ಲು ನೆರವೇರಿಸಿ ಅವರು ಮಾತನಾಡಿದರು. ಈ ಭಾಗವನ್ನು ಶೈಕ್ಷಣಿಕ ಹಬ್ ಮಾಡಲು ಶ್ರಮಿಸಿದ್ದು HKE ಸಂಸ್ಥೆಯ ನಿಸ್ವಾರ್ಥ ಸೇವೆ ಮತ್ತು ದೂರದೃಷ್ಟಿಯಿಂದ ಈ ಭಾಗ ಪ್ರಗತಿಯತ್ತ ಸಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ, ಮಹಾದೇವಪ್ಪ ರಾಂಪುರೆ ದೂರದೃಷ್ಟಿಯಿಂದ ದೊಡ್ಡ ಸಂಸ್ಥೆ ಬೆಳೆದು ಈಗ ನೆರಳಾಗಿ ನಿಂತಿದೆ. MRMC ಕಾಲೇಜು, ಬಸವೇಶ್ವರ ಆಸ್ಪತ್ರೆಯು ವೈದ್ಯಕೀಯ ಶಿಕ್ಷಣದ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ಮೈಲುಗಲ್ಲುಗಳನ್ನು ನೀಡುತ್ತಿದೆ. ಇಲ್ಲಿ ವೈದ್ಯರು, ಸಿಬ್ಬಂದಿಗೆ ಉತ್ತಮ ವೇತನ ದೊರೆಯುತ್ತಿದ್ದು, ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಲಾಗುತ್ತಿದೆ. ಎಲ್ಲಾ ವಿಭಾಗಕ್ಕೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಕೆಲವೊಂದು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇವತ್ತು ಈ ಕಾರ್ಯಕ್ರಮ. ವಿಶೇಷವಾಗಿ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟನ್ನು ಪ್ರಾರಂಭ ಮಾಡುವುದಾಗಿರ್ಬೋದು, ಅಥವಾ ನಮ್ಮ ಭಾಳ ಹಳೆಯ ಹಾಸ್ಟೆಲ್ CPM ಹಾಸ್ಟೆಲನ್ನು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ವಿವಿಧ ಕಾರ್ಯಕ್ರಮದ ಅಡಿಗಲ್ಲು ಸಮಾರಂಭವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ಹೊಸದಾಗಿ ಬದಲಾವಣೆ ಮತ್ತು ಬೆಳವಣಿಗೆ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಇತಿಹಾಸ ಭಾಳ ಒಂದು ಮಹತ್ವವಾಗಿರ್ತಕ್ಕಂಥದ್ದಿದೆ ಈ ಭಾಗದ ಬೆಳವಣಿಗೆಯಲ್ಲಿ. ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಇವತ್ತು ಒಂದು ಎಜುಕೇಷ್ನಲ್ ಹಬ್ ಆಗಿ ಪರಿವರ್ತನೆ ಆಗಬೇಕಾಗಿದ್ದರೆ ಅದರ ಹಿಂದೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾತ್ರ ಭಾಳ ಅಪಾರವಾಗಿದೆ. ಇವತ್ತು ನಾವೆಲ್ಲರೂ ಮಹಾದೇವಪ್ಪ ರಾಂಪುರೆ ಅವರನ್ನು ನೆನೆಸ್ಕೊಳ್ಬೇಕು ಮತ್ತು ಅವರ ಜೊತೆಗಿರ್ತಕ್ಕಂಥ ಎಲ್ಲ ಹಿರಿಯರನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಅಂದು ಒಂದು ವೇಳೆ ಮಹಾದೇವಪ್ಪ ರಾಂಪುರೆ ಅವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ
ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ಅನೇಕ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಆಗಿವೆ. ಆದರೆ ಇದರಲ್ಲಿ ವಿಶೇಷವಾಗಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು ಅನೇಕ ಇವತ್ತು ಸಂಸ್ಥೆ ಅಂದರೆ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ರಿಂದ ಇಲ್ಲಿ ನಮ್ಮ ಗುಣಮಟ್ಟದ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಮಾತನಾಡಿ, ಬಸವೇಶ್ವರ ಆಸ್ಪತ್ರೆ ಎಂಆರ್ಎಂಸಿ ಕಾಲೇಜಿಗೆ ಹೊಸ ರೂಪ ನೀಡಲಾಗುತ್ತಿದೆ. ಡಾಕ್ಟರ್ ದಡೇತ್, ಡಾಕ್ಟರ್ ಮುರಳೀಧರ್ ರಾವ್, ಡಾಕ್ಟರ್ ಟಿವಿ ಪಾಟೀಲ್, ದೇಶಪಾಂಡೆ ಅವರಂತಹ ಶ್ರೇಷ್ಠರು ಸೇವೆ ಸಲ್ಲಿಸಿದ ಈ ಸಂಸ್ಥೆಯ ಪ್ರಗತಿಗೆ ಮಧ್ಯೆ ತಡೆ ಬಿದ್ದಿತ್ತು. ಪ್ರಸ್ತುತ ಬದಲಾವಣೆಯ ಪರ್ವ ಆರಂಭಿಸಲಾಗಿದೆ ಎಂದರು. ಅತ್ಯಂತ ಸಂತೋಷವಾದಂಥ ಈ ಒಂದು ಸಮಾರಂಭ ಅಂತ ಹೇಳ್ಬೋದು. HKE ಸೊಸೈಟಿ ಬಗ್ಗೆ ಬಹುಶಃ ಇಲ್ಲಿ ಸಾಕಷ್ಟು ಹಿರಿಯರು ಕೂತಿದ್ದಾರೆ, ನಾನೇನು ಹೇಳಬೇಕಾಗಿಲ್ಲ. ಆ್ಯಂಡ್ ಪ್ರಾಬಬ್ಲಿ ಐ ಬಿಲೀವ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಹುಶಃ ಒಪ್ಕೊಡ್ತಾರೆ ಅಂತ ನಾನು ತಿಳ್ಕೊತೀನಿ. ದಿಸ್ ಸ್ಟಿಲ್ ಹ್ಯಾಪನ್ಸ್ ಟು ಬಿ ದ ಬಿಗ್ಗೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಫ್ ಕಲ್ಯಾಣ ಕರ್ನಾಟಕ ರೀಜನ್. This has played a very important role in shaping and giving professional education in our region. ಬಹುಶಃ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ 1958ರಲ್ಲಿ ಮಹಾದೇವಪ್ಪ ರಾಂಪುರಿಯವರು ಮತ್ತು ಅನೇಕ ಅವರ ಸಂಗಡಿಗರು ನಾವು PDA ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಆ್ಯಂಡ್ ಇಫ್ ಇಂಜಿನಿಯರಿಂಗ್ ಕಾಲೇಜ್ ಈಸ್ ದ ನಮ್ಮ ಮುಖ ಆಗಿದ್ದರೆ MR ಮೆಡಿಕಲ್ ಕಾಲೇಜ್ ನಮ್ಮ ಹೃದಯ, ಇಟ್ಸ್ ಅವರ್ ಹಾರ್ಟ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಐ ಗಿವ್ ಟು MR ಮೆಡಿಕಲ್ ಕಾಲೇಜ್. ಇವನ್ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ನಮ್ಮಸಿಯವರು ಇರ್ಬೋದು, ನನಗೆ ಹಿಡ್ಕೊಂಡು ಎಲ್ಲರೂ ಇಲ್ಲೇ ಕಲಿತು ದೊಡ್ಡವರಾಗಿದ್ದೀವಿ. ಇವತ್ತು ನಾವು ನೆನೆಸ್ಬೇಕು ಮಾದೇವಪ್ಪ ರಾಂಪುರಿ ಅವರಿಗೆ. ಯಾಕಂದರೆ ಇವತ್ತು ಅವರೊಂದು ದೂರದೃಷ್ಟಿ ಇಟ್ಕೊಂಡು ಏನು ಮಾಡಿದ್ರು ಇವತ್ತು ನಾವೆಲ್ಲ ಇವತ್ತಿಲ್ಲಿ ಡಾಕ್ಟ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ತಾವೆಲ್ಲ ಇಲ್ಲಿ ಮತ್ತೊಂದು ತಮ್ಮದೆಲ್ಲ ಆಶೀರ್ವಾದದಿಂದ ನಾನು 2ನೇ ಬಾರಿ ಆಯ್ಕೆಯಾಗಿದ್ದೀನಿ. ತಮಗೆಲ್ಲರಿಗೂ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಯಾಕಂತ ತಾವು ನೋಡ್ತಾ ಇದ್ರೆ 1972 ಚಂದ್ರಶೇಖರ್ ಪಾಟೀಲ್ ಮೆಮೋರಿಯಲ್ ಹಾಸ್ಟೆಲ್ ಕಟ್ಟಿದ ಮೇಲೆ ಇವಾಗ 2025 ಇನ್ನೂ ಹೊಸ ಚಂದ್ರಶೇಖರ್ ಪಾಟೀಲ್ ಮೆಮೋರಿಯಲ್ ಹಾಸ್ಟೆಲ್ ಅಂತ ಇವತ್ತು ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ. ಮತ್ತೊಂದು 2nd and 3rd floor MR ಮೆಡಿಕಲ್ ಕಾಲೇಜ್, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್, 1st floor ಆಫ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್, ಮಾಡ್ಯುಲರ್ ಆಪ್ರೇಷನ್ ಥಿಯೇಟರ್. ಅಂದ್ರೆ ಸಾಕಷ್ಟು ಈ ಸಮಯದಲ್ಲಿ ಸಾಕಷ್ಟು ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಹಾಕಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ಸುಮಾರದಿಂದ ವಿಚಾರ ಮಾಡಿ ಇವತ್ತೊಮ್ಮೆ ಒಂದು 8 ಫೌಂಡೇಶನ್ ಹಾಕಿ, ಅದು ಅಲ್ಲದೆ ರೇಡಿಯಾಲಜಿ ಡಿಪಾರ್ಟ್ಮೆಂಟು ಸಾಕಷ್ಟು ಈಗೆಲ್ಲ ನಾನು ನೋಡಿದೆ ಸೂಪರ್ ಸ್ಪೆಷಲೈಸೇಷನ್ ಡಾಕ್ಟರ್ಸು. ಈಗ ಆಪ್ರೇಷನ್ ಥಿಯೇಟ್ರ್ 4 ಆಲ್ರೆಡಿ ಮಾಡ್ಯುಲರ್ ಮಾಡಿದ್ದಾರೆ, ಇನ್ನೂ 5 ತಯಾರಾಗ್ತಾ ಇದ್ದಾವೆ. ಅಷ್ಟು ಅದಲ್ಲದೆ ಯಾಕಂದ್ರೆ ತಾವು ನೋಡ್ತಾ ಇದ್ದೀರಿ ಒಂದು ಹಾಸ್ಪಿಟಲ್, ಮತ್ತೊಂದು ರಿವೈಸ್ 6th ಪೇ ಇವತ್ತು ಎಲ್ಲ ಡಾಕ್ಟರ್ಸಿಗೆ ಆಲ್ರೆಡಿ ಕೊಡ್ತಾ ಇದ್ದಾರೆ. ಅದು ಮತ್ತು ಈ ಫೆಬ್ರವರಿ 1 ನಾನ್ ಟೀಚಿಂಗ್ ಸ್ಟಾಫಿಗೂ HKE ಸೊಸೈಟಿ ಅವ್ರಿಗೂ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ, ಕೊಡ್ತಾರೆ. ಅದಕ್ಕೆ ಈಗ ಬಂದಂಥ ಎಲ್ಲ ಹೊಸದಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ಯಾವಾಗ ಕೆಲಸ ತಕ್ಕೋತೀವಿ ಅಂತಂದ್ರೆ ಡಾಕ್ಟರ್ಸಲ್ಲಿ, ಟೀಚಿಂಗಲ್ಲಿ, ನಾನ್ ಟೀಚಿಂಗ್ ಸ್ಟಾಫ್ ದೇ ಶುಡ್ ಬಿ ಹ್ಯಾಪಿ ಕೆಲಸ ಮಾಡೋಕೆ. ಯಾಕಂದ್ರೆ ತಾವು ನೋಡ್ತಾಯಿದ್ರಿ ಇವಾಗೆಲ್ಲ ಗಗನಕ್ಕೇರಿದೆ. ಹಾಗಾಗಿ ನಾವು ಈಗ ಈಕ್ವಲ್ ಟು ಗೋರ್ಮೆಂಟ್ ಡಾಕ್ಟರ್ಸಿಗೆ ಏನು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಒಂದು 10% ಕಮ್ಮಿ ಇದ್ದಿರ್ಬೋದು. ಆದರೂ ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ HKEಯಲ್ಲಿ ಸ್ಯಾಲ್ರಿ ಇಷ್ಟೊಮ್ಮೆ ಡಬಲ್ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಆಸ್ಪತ್ರೆಯ ಸಂಯೋಜಕ ಡಾಕ್ಟರ್ ಕಿರಣ್ ದೇಶ್ಮುಖ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ, ಕಾರ್ಯದರ್ಶಿ ಉದಯ್ ಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಹರವಾಳ್, ಡಾಕ್ಟರ್ ಶಿವಾನಂದ್ ಮೇಳ್ಕುಂದಿ, ಡಾಕ್ಟರ್ ಅನಿಲ್ ಪಟ್ಟಣ್, ಡಾಕ್ಟರ್ ನಾಗೇಂದ್ರ ಮಂಠಾಳೆ, ಮಹಾದೇವಪ್ಪ ರಾಂಪುರೆ, ಅನಿಲ್ ಮರ್ಗೋಳ್, ನಾಗಣ್ಣ ಗಂಟೆ, ನಿಶಾಂತ್ ವೈಲಿ ಇತರರಿದ್ದರು.
ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಅವರು ನವದೆಹಲಿಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ನೇಮಕಗೊಂಡ ಪ್ರಯುಕ್ತ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯ ಅಧ್ಯಕ್ಷರು ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಅವರನ್ನು ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಫಾರ್ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಸೆನೆಟ್ ಮೆಂಬರ್ ಫಾರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ನೇಮಕಗೊಂಡ ಸಂದರ್ಭದಲ್ಲಿ ಇಂದು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸ್ಟಾಫ್ಗಳು ಸನ್ಮಾನಿಸಿದರು. ನಂತರ ಮಾಧ್ಯಮ ಮಿತ್ರರು ಸಹ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಹನುಮಂತರಾವ್ ಭೈರಾಮಡ್ಗಿ, ದೇವೇಂದ್ರ ಪಾವಂಟಿ, ಡಾಕ್ಟರ್ ಅಶೋಕ್ ಮಾಲ್ಪಾಣಿ, ಹರಿಪ್ರಸನ್ನ ಚಿತಾಪುರ್ಕರ್, ಸಿದ್ದಣ್ಣ ದುರ್ಗದ್, ಗುರುರಾಜ್ ವಡಗೇರಿ, ಶಿವರಾಜ್ ಸೋಲಂಕರ್, ಬಜರಂಗ್ ಸಿಂಗ್ ಚೌಹಾಣ್, ವಿಶ್ವನಾಥ್ ಜೀವಣಗಿ ಸೇರಿದಂತೆ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಕಿಶೋರ್ ಸಿಂಗ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹೈದರಾಬಾದ್ ಕರ್ನಾಟಕ ವಿಭಾಗದ ಒಂದು ಅತ್ಯಂತ ಸಂಭ್ರಮದ ವಿಷಯ ಇವತ್ತು ನಮ್ಮ ಸಂಸ್ಥೆಯ ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಮತ್ತು ಫಾರ್ಮಸಿ ಕಾಲೇಜಿಂದು ಡೈರೆಕ್ಟರ್ ಆದಂತಹ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಅವರು ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ವತಿಯಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಗೆ ಸೆನೆಟ್ ಮೆಂಬರ್ ಎಂದು ಹಾಗೂ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಎಂದು ನಾಮಿನೇಟ್ ಆಗಿದ್ದಾರೆ. ಇದು ನಮ್ಮೆಲ್ಲರಿಗೂ ತುಂಬ ಹರ್ಷದ ವಿಷಯ. ನಮ್ಮ ಭಾಗಕ್ಕೆ ಇಂಥ ಪೊಸಿಷನ್ ಸಿಗೋದು ಬಹಳ ಕಮ್ಮಿ. ಸೊ ನಾವು ತುಂಬ ಹೆಮ್ಮೆಯಿಂದ ಕಿಶೋರ್ ಸಿಂಗ್ ಸರಿಗೆ ಇವತ್ತು ಸನ್ಮಾನ ಮಾಡ್ತಾಯಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ ವಿಭಾಗಕ್ಕೆ ಅದ್ವಿತೀಯವಾಗಿರ್ತಕ್ಕಂಥ ಅಳಿಲು ಸೇವೆಯನ್ನು 31 ವರ್ಷಗಳ ಕಾಲ ಫಾರ್ಮಸಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿಯವರು ಇಲ್ಲಿರುವ ಕಲ್ಯಾಣ ಕರ್ನಾಟಕದ ಎಲ್ಲ ಫಾರ್ಮಸಿ ಕಾಲೇಜುಗಳಿಗೆ ಮತ್ತು ನಿರಂತರವಾಗಿ ಈ ಫಾರ್ಮಸಿ ಕ್ಷೇತ್ರದ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಅವರ ಸೇವೆ ಅಳಿಲು ಸೇವೆ ನೀಡುವಂತಾಗಲಿ ಮತ್ತು ಈ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರ ಸೇವೆಯನ್ನು ಸಲ್ಲಿಸುವಂತಾಗಲಿ. ಈ CCI ಮತ್ತು ಸೆನೆಟ್ ಮೆಂಬರ್ ಆಗಿರೋದ್ರಿಂದ ಈ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಒಂದು ಇದಕ್ಕೆ ಅವರೆಲ್ಲರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ತುಂಬ ಸಂತೋಷದ ವಿಷಯ. ಯಾಕಂದರೆ ಕಿಶೋರ್ ಸಿಂಗ್ ಅವರು ಸುಮಾರು 30 ವರ್ಷದಿಂದ ರಾಜೀವ್ ಗಾಂಧಿ ಫಾರ್ಮಸಿ ಶುರು ಮಾಡಿ ಫಾರ್ಮಸಿ ಅಂದ್ರೇನು ಅಂತ ಹೇಳ್ಕಸಿಂದ ಎಲ್ಲ ಇಡೀ ಕಲಬುರಗಿ ಕಲ್ಯಾಣ ಕರ್ನಾಟಕ ಅಲ್ಲ ಇಡೀ ರಾಜ್ಯಕ್ಕೆ ಫಾರ್ಮಸಿ ಏನು ಅಂತ ತೋರಿಸ್ಕೊಳ್ತಾ ನಿರಂತರ ಫಾರ್ಮಸಿ ಬಗ್ಗೆ ಕಾರ್ಯಕ್ರಮಗಳು ಮಾಡ್ಕೋತ ಬಂದಿದ್ದು ನಮ್ಮೆಲ್ಲರೂ ತಿಳಿದ ವಿಷಯ. ಸೊ ಆ ರೀತಿಯಿಂದ ಅವ್ರು ಇಷ್ಟೊಂದು ಈ ಫಾರ್ಮಸಿ ಕ್ಷೇತ್ರಕ್ಕೆ ಅವರು ಸೇವೆ ಸಲ್ಲಿಸಿದ್ದಾರೆ ನಿರಂತರವಾಗಿ. ಅದಕ್ಕೆ ಇವತ್ತು ಈ ಪೊಸಿಷನ್ ಕೊಟ್ಟು ಈ ಅವಕಾಶ ಸಂದ ಗೌರವ ಅಂತ ನನಗೆ ಅನ್ನಿಸ್ತದ. ಸೊ ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಸೆನೆಟ್ ಮೆಂಬರ್ ಹಾಗೂ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯರಾಗಿ ನೇಮಕಗೊಂಡಿರೋದು ನಮ್ಮೆಲ್ಲ ಭಾಗದ ಜನರಿಗೆ ಸಂತೋಷ ತಂದಿದೆ. ಇದು ಅವ್ರು ಹೆಂಗಂದ್ರೆ ನಿಮ್ಗೆ ಗೊತ್ತದ ಮಲ್ಲಿಡೋದು ಅವರಿಗೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಖುಷಿ ಅಂತಂದಂಗೆ ಸಂತೋಷಪಟ್ಟ ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ಯಾಕಂದ್ರೆ ಅವ್ರು ಎಂದೂ ತಮ್ಮ ಸ್ವಂತಕ್ಕಾಗಿ ಮಾಡಿರಲಿಲ್ಲ, ಬೇರೆಯವರಿಗೆ ಹೆಲ್ಪ್ ಮಾಡೋದು, ಬೇರೆಯವರಿಗೆ ಸಹಾಯ ಮಾಡ್ತಿದ್ರು. ಇದೊಂದು ಫಸ್ಟ್ ಟೈಮ್ ಅವ್ರು ಆಗಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಇದೊಂದು ಅವರಿಗೆ ಭಗವಂತ ಅವಕಾಶ ಕೊಟ್ಟನ್ನು ಕಾಣ್ತದೆ. ಸೊ ಅವರು ಇದೇ ರೀತಿಯಿಂದ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಇದಕ್ಕೆ ಈಗ ಸದಸ್ಯರಾಲಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಮನಪೂರ್ವಕ ಹೃದಯಪೂರ್ವಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. On behalf of Rajiv Memorial Education Society College of Pharmacy to the elections held by Karnataka State Pharmacy Council, I was nominated and elected as Pharmacy Council of India Central Council member and Senate member to Rajiv Gandhi University of Health Sciences, Bangalore, Karnataka. So I thank each and everyone who have supported me, especially Dr. Ajay Singh sir for supporting me to this position. So I thank all the well-wishers who have supported me and all the Karnataka State Pharmacy Council members and the nominees for supporting me and electing me to this particular position. Thank you. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಡಿ ಫಾರ್ಮಾ ವಿದ್ಯಾರ್ಥಿಗಳು ಮಹಾರಾಷ್ಟ್ರದಲ್ಲಿ ನಡೆದ DOP ಕಾಂಕ್ಲೇವ್ನಲ್ಲಿ ಭಾಗವಹಿಸಿ ಪ್ರಥಮ ಮತ್ತು 3ನೇ ರ್ಯಾಂಕ್ ಪಡೆದ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿರುವ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜ್ ಫಾರ್ಮಾ ಡಿ ವಿದ್ಯಾರ್ಥಿಗಳು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ನಡೆದ 2 ದಿನಗಳ ಡಿಒಪಿ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಕ್ಕಾಗಿ ಪ್ರಾಂಶುಪಾಲರಾದ ಅಶೋಕ್ ಮಾಲ್ಪಾಣಿಯವರು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ವಿದ್ಯಾರ್ಥಿಗಳು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿ ಪ್ರೋತ್ಸಾಹಿಸಲಾಯಿತು. poster presentation, and Mr. Kailash has got third prize in Katti, along with my colleagues Apurva Kulkarni and Chanbasappa Gowda Subedar. We went to a conference held in Mahabaleshwar, Maharashtra, Doctor of Pharmacy Conclave. We got first rank in our poster presentation titled Complexities in Multi-Drug Regimen is a failure to medication adherence. Is there a need for clinical pharmacist? Myself Kailash Bove. We went to Mahabaleshwar for the conference which is held in Mahabaleshwar, which is specially for Doctor of Pharmacy Welfare Society. They are organized for behalf of Doctor of Pharmacy Welfare. I presented a case report on long-term usage of corticosteroid induced Cushing syndrome. Here I rolled out the role of clinical pharmacist, especially which is held in which we are doing in our ward rounds in Jim's Hospital Kalaburgi. That I took one case and I presented there and I got third rank, and thanks to my Shankar Reddy sir, he has supported well and guided us. ಈ ಸಂದರ್ಭದಲ್ಲಿ ಹರಿಪ್ರಸನ್ನ ಚಿತಾಪುರ್ಕರ್, ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಬಜರಂಗ್ ಸಿಂಗ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ನಿವೃತ್ತ ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು, ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ನಿವೃತ್ತರಿಗೆ 7ನೇ ವೇತನ ಆಯೋಗದ ಆರ್ಥಿಕ ನಷ್ಟದ ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ದಿನಾಂಕ 1ನೇ ಜುಲೈ 2022ರಿಂದ 31ನೇ ಜುಲೈ 2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರ ವರ್ಗದ 26,700 ನಿವೃತ್ತರಿಗೆ 7ನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ನಷ್ಟದ ಕುರಿತು ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಳ್ಳಲಾಯಿತು. ನಾವು ರಾಜ್ಯದಲ್ಲಿ ನಿವೃತ್ತ ನೌಕರರು 26,700 ಜನಸಂಖ್ಯೆ ಇದ್ದು ನಾವು ಈ ವೇದಿಕೆ ಮುಖಾಂತರ ಸಾಕಷ್ಟು ಬಾರಿ ಅಂದರೆ ತಾಲೂಕು ತಹಸೀಲ್ದಾರ್ ಹಿಡ್ಕೊಂಡು ಜಿಲ್ಲಾಧಿಕಾರಿಯವರ ಮುಖಾಂತರ ರಾಜ್ಯದ ಎಲ್ಲ ಶಾಸಕರ ಮುಖಾಂತರ ಮತ್ತು ರಾಜ್ಯ ಉಪಮುಖ್ಯಮಂತ್ರಿಯವರು ರಾಜ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಅನೇಕ ಬಾರಿ ಕೂಡ ನಾವು ಈ ವೇದಿಕೆ ಮುಖಾಂತರ ಮನವಿ ಸಲ್ಲಿಸಿದ್ದೇವೆ. ಆದರೂ ಕೂಡ ನಮ್ಮ ಮನವಿಗೆ ಸ್ಪಂದನೆ ಮಾಡ್ತಾಯಿಲ್ಲ. ಆದ ಕಾರಣ ನಾವು ಇದನ್ನು ಮತ್ತೆ ನಾವು ಒಂದಪ್ಪ ಅಂದರೆ ಬೆಂಗಳೂರಿನಲ್ಲಿ 16/9/2024 ಒಂದು ರಾಜ್ಯ ಮಟ್ಟದ ಒಂದು ನಿವೃತ್ತ ನೌಕರರ ಒಂದು ಸಭೆಯನ್ನು ಕೂಡ ಮಾಡಿ ಆ ಒಂದು ಸಂದರ್ಭದಲ್ಲಿ ಕೂಡ CM ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ನಿವೃತ್ತ ನೌಕರರು 12,000ಕ್ಕಿಂತಲೂ ಹೆಚ್ಚು ಜನ ಆ ಒಂದು ಸಭೆಯಲ್ಲೂ ಪಾಲ್ಗೊಂಡು ಮನವಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ಅದಕ್ಕೂ ಕೂಡ ಸ್ಪಂದನೆ ಮಾಡಿಲ್ಲ. ಮತ್ತು ಅದೇ ಅಲ್ಲದೆ ಮತ್ತಪ್ಪ ಅಂದ್ರೆ 1/10/2024 ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲಾಧಿಕಾರಿ ಮುಖಾಂತರ ಒಂದು ದಿವಸ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಕೂಡ ಮಾನ್ಯ CM ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಅದಲ್ಲದೆ ಮತ್ತೊಂದು 3ನೇ ರಾಜ್ಯ ಮಟ್ಟದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ನಾವು ರಾಜ್ಯ ಮಟ್ಟದ ಬೆಳಗಾವಿ ಅಧಿವೇಶನದಲ್ಲಿ ಸೇರಿ ನಾವು 25,000 ನಿವೃತ್ತ ನೌಕರರ ಸೇರಿ ಕೂಡ ಆ ಒಂದು ಸಭೆಯಲ್ಲಿ ನಮ್ಮ CM ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ CM ಅವರ ಮುಖಾಂತರ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾಕೀರ್ ಹೊಳ್ಳಿ ಸರ್ ಅವರು ಹಾಗೂ ಮತ್ತು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಕೂಡ ಅವರ ಮುಖಾಂತರ ಬಂದು ನಮ್ಮನ್ನು ಮನವಿಯನ್ನು ಸ್ವೀಕರಿಸಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ನಿವೃತ್ತ ನೌಕರರ ಒಂದು ಒಗ್ಗಟ್ಟು ಬಂದು ನಮ್ಗೆ ಒಂದು ಬೇಡಿಕೆಗೆ ನಮ್ಗೆ ಸ್ಪಂದನೆ ಇದೆ, ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ನಮಗೇನಪ್ಪ ಅಂದ್ರೆ ನಮ್ಮ ಒಂದು ವೇದಿಕೆಗೆ ಎಲ್ಲರೂ 10 ಜನ ವೇದಿಕೆಯವರೆಗೆ ವಿಧಾನಸೌಧ CM ಅವರ ಬಳಿ ಕರ್ಕೊಂಡು ಹೋಗಿ ಅವರು ಏನಪ್ಪ ಅಂದ್ರೆ ನಮಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆಗ ಒಂದು ಸಂದರ್ಭದಲ್ಲಿ CM ಅವರು ನಿಮ್ಮ ಆರ್ಥಿಕ ನಷ್ಟ ಆಗಿದ್ದು ನನಗೆ ಈಗ ತಲೆಗೆ ಬಂದಿದೆ, ಆದರೆ ನಿಮ್ಮ ಒಂದು ಆರ್ಥಿಕ ನಷ್ಟ ಅದನ್ನು ಸರಿಪಡಿಸ್ತೇನೆ ಅಂತಕ್ಕಂಥ ಒಂದು ಉದ್ದೇಶದಿಂದ 1 ವಾರ ನನಗೆ ಟೈಮ್ ಕೊಡ್ರಿ, ಇದು ಚಳಿಗಾಲ ಅಧಿವೇಶನ ಆದ ನಂತರ ನಿಮ್ಗೆ ನಮ್ಮ ವೇದಿಕೆ ಕರೆದು ನಿಮ್ಮ ಒಂದು
ಬೇಡಿಕೆನ ಈಡೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಆ ಒಂದು CM ಮುಖ್ಯಮಂತ್ರಿಗಳು ನಮ್ಗೆ ಕೊಟ್ಟಿದ್ದರು. ಆದರೂ ಕೂಡ ಒಂದು ವಾರಕ್ಕೆ ಒಂದು ತಿಂಗಳಾಯಿತು ನಮಗೆ ಸಭೆಯನ್ನು ಕರೆದು ಅದರ ಬಗ್ಗೆ ನಮಗೆ ಚರ್ಚೆ ಮಾಡಿಲ್ಲ. ಆದ ಕಾರಣ ನಾವು ಏನಪ್ಪ ಅಂದ್ರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಕೂಡ ಅನಿರ್ದಿಷ್ಟವಾದಂಥ ಪ್ರತಿಭಟನೆ ಕೂಡ ನಾವು ಬೆಂಗಳೂರಲ್ಲಿ ಇದೇ ದಿನಾಂಕ 28/2/2025 ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ ಖ್ಯಾತ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಾ ಹಜಾರೆ ಅವರು ಕೂಡ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಿವೃತ್ತ ನ್ಯಾಯಾಧೀಶರು ವಕೀಲರಾಗಿರ್ತಕ್ಕಂಥ ಹೈಕೋರ್ಟಿನ ಜಡ್ಜರಾಗಿರ್ತಕ್ಕಂಥ 1/7/2022 31/7/2024 ತಿಂಗಳವರೆಗಿನ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ, ಅಂದರೆ 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು 1/7/2022 ಆದರೆ ಆರ್ಥಿಕವಾಗಿ ಅನ್ವಯ ಮಾಡಿದ್ದು 1/8/2024 ಈ 2 ವರ್ಷಗಳ ಪೂರ್ವದಲ್ಲಿ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಟ್ಟದ್ದು 2 ವರ್ಷಗಳ ನಂತರ. ಈ ಅವಧಿ 2 ವರ್ಷಗಳ ಅವಧಿಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ 6ನೇ ವೇತನ ಶ್ರೇಣಿಯಲ್ಲಿ ನಮ್ಮ ಗಳಿಕೆ ರಜೆ ಆಗಿರ್ಬೋದು, DC ರಜೆ ಆಗಿರ್ಬೋದು, ಕಂಪ್ಯೂಟೇಷನ್ ವ್ಯಾಲ್ಯೂ ಆಫ್ ಪೆನ್ಷನ್ ಆಗಿರ್ಬೋದು, 6ನೇ ವೇತನ ಶ್ರೇಣಿಯ ಲೆಕ್ಕಾಚಾರದಲ್ಲಿ ಕೊಟ್ಟಿರುವುದರಿಂದ ನಮಗೆ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ದು 7ನೇ ವೇತನ. ಆ 7ನೇ ವೇತನ ಲೆಕ್ಕಾಚಾರದಲ್ಲಿ 7ನೇ ವೇತನ ಶ್ರೇಣಿಯ ಲೆಕ್ಕಾಚಾರದಲ್ಲಿ ನಮಗೆ ಆರ್ಥಿಕ ಲಾಭಗಳನ್ನು ಕೊಟ್ಟದ್ದಾದರೆ ಪ್ರತಿ ಒಬ್ಬ ಸರ್ಕಾರಿ ನೌಕರಿಗೆ ಗ್ರೂಪ್ ಡಿ ಇದ್ದವರಿಗೆ ಕನಿಷ್ಠ 5 ರಿಂದ 6 ಲಕ್ಷ ಇವತ್ತು ಅನ್ಯಾಯ ಆಗ್ತಾಯಿದೆ. ಗ್ರೂಪ್ ಸಿ ಇದ್ದವರಿಗೆ 10 ರಿಂದ 15 ಲಕ್ಷದವರೆಗೆ ಅನ್ಯಾಯ ಆಗ್ತಾಯಿದೆ. ಗ್ರೂಪ್ ಬಿ ಇದ್ದವರಿಗೆ 15 ರಿಂದ 20 ಲಕ್ಷ ಇವತ್ತು ಅನ್ಯಾಯ ಆಗ್ತಾಯಿದೆ. ಕ್ಲಾಸ್ 1 ಕೆಟಗರಿ, ಗ್ರೂಪ್ ಎ ಕೆಟಗರಿ ಇದ್ದವರಿಗೆ 20 ರಿಂದ 25 ಲಕ್ಷದವರೆಗೆ ಆರ್ಥಿಕವಾಗಿ ಇವತ್ತು ನಷ್ಟ ಆಗ್ತಾಯಿದೆ ಅನ್ನತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಇವತ್ತು ಕಂಡುಬಂದಿದೆ. ಈ ಮಾಹಿತಿಯನ್ನು ಸರ್ಕಾರಕ್ಕೆ ವಿವಿಧ ಹಂತಗಳ ಪ್ರತಿಭಟನೆಯ ಮುಖಾಂತರ ಮನವಿ ಪತ್ರಗಳನ್ನು ನಾವು ಈಗಾಗಲೇ ಸಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ಅಶೋಕ್ ಎಂ ಸಜ್ಜನ್, ಗುರಣ್ಣ ಎನ್ ಅವಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠವಲೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಶಂಭುಲಿಂಗ್ ತಂದೆ ರಾಣಪ್ಪ ಖಂಡಾಳ್ಕರ್ ಸಾಕಿನ್ ಮುದ್ದಡ್ಗ ತಾಲೂಕಾ ಕಮಲಾಪುರ್ ಜಿಲ್ಲಾ ಕಲಬುರಗಿ ಅವರ ಕೊಲೆ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿತರಿಗೆ ಉಗ್ರ ಶಿಕ್ಷೆ ನೀಡುವಂತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠವಲೆ ಪಕ್ಷವು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದೆ. 2025 ಶನಿವಾರ ಬೆಳಗ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಮಾವನವರಿಗೆ ಬಂದು ಬೆಳಗ್ಗೆ 11 ಗಂಟೆಗೆ ಬಂದು ಮನೆಗೆ ಬಂದು ಕರ್ಕೊಂಡು ಹೋಗಿರ್ತಾರೆ. PLD ಬ್ಯಾಂಕ್ ನಾಮಿನೇಷನ್ ಇದೆ, ನೀವು ಸೂಚಕರಾಗಬೇಕಂತೇಳಿ ಕರ್ಕೊಂಡು ಹೋಗ್ತಾರೆ ಸರ್. ಅವರಿಗೆ ಕರ್ಕೊಂಡು ಹೋಗಿಸಿಂದ್ರೆ ಆಳಂದಾಗ ಏನಪ್ಪ ಅಂತಂದರೆ ಅದು ನಾಮಿನೇಷನ್ ಫೈಲ್ ಮಾಡಿರಲ್ಲ, ಏನೂ ಮಾಡಿರಲ್ಲ. ಬಟ್ ಇವರು ಎಲ್ಲರೂ ಏನಪ್ಪ ಅಂತಾರೆ 4 ಜನ ಕೂತು ಕುಡಿತಾರೆ, ನಮ್ಮ ಮಾಮವರು ಕುಡಿಯಲ್ಲ ಸರ್. ಹಾಗಾಗಿ ಬರಬೇಕಾದ್ರೆ ನಮ್ಮ ಅಕ್ಕವ್ರು ಫೋನ್ ಹಚ್ಚಿದರೆ ಅವರು ಫೋನೇ ಎತ್ತಿಲ್ಲ ಸರ್. ಹಾಗಾಗಿ ನಮ್ಮ ಸಸಿಗೆ ಒಂದನಾಗಿ ಏನಪ್ಪ ಅಂತಂದರೆ 9 ಗಂಟೆಗೆ ನೂಲು ಚೆನ್ನಯ್ಯನವರು ಫೋನ್ ಮಾಡ್ತಾರೆ, ನಿಮ್ಮ ಬಾಬಾ ಅವರು ಆಕ್ಸಿಡೆಂಟ್ ಆಗಿದೆ, ಸನಗುಂದಿ ಕ್ರಾಸಿಗೆ ಬರೀ ತಕ್ಷಣ ಫೋನ್ ಮಾಡಿರ್ತಾರೆ ಸರ್. ಫೋನ್ ಮಾಡಿದ ಬಳಕೆ ಇವರು ಅಲ್ಲಿ ಸ್ಪಾಟಿಗೆ ಹೋಗ್ತಾರೆ ಸರ್. ಸ್ಪಾಟಿಗೆ ಹೋದ ಬಳಕೆ ಅವ್ರು 4 ಜನ ಇದ್ದಿರಲ್ಲ ಸರ್. ನಮ್ಮ ಮಾಮವ್ರಿಗೆ ಏನಪ್ಪ ಅಂದ್ರೆ ಹುಡುಗಿ ಕಾರ್ನಾಗ ಡಬ್ಬ ಹಾಕಿಸಿಂದ್ರೆ ಅವರು ಹೋಗಿರ್ತಾರೆ ಸರ್. ಅಲ್ಲಿ ಏನಪ್ಪ ಅಂದ್ರೆ ಹೋಗತಕ್ಕ ನನಗೆ ಫೋನ್ ಮಾಡಿದ್ರು. ನಾನೇನಪ್ಪ ಅಂದರೆ ಇಲ್ಲಿ ಗುಲ್ಬರ್ಗಲ್ಲಿಂದ ಅಲ್ಲಿಗೆ ಸನಗುಂದಿ ಕ್ರಾಸಿಗೆ ಹೋಗ್ಬೇಕಾದ್ರೆ ರಾತ್ರಿ 11:30 ಸರ್. 11:30 ಆದ ಬಳಕೆ ನಾವು ಹೋದ ಬಳಕೆ ಡಿಪಾರ್ಟ್ಮೆಂಟ್ದವ್ರನ್ನ ಬಂದಿರು. ಅವರು ನಾವು ಕೂಡಿಕಿಸಿದ್ರೆ ಏನಪ್ಪ ಅಂತಂದ್ರೆ ನೋಡಿದ್ದೀವಿ. ಬಟ್ ಅವ್ರು ಕೆಲವರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ದವ್ರು ಏನಂತಾರೆ ಅದು ಡೋರೇ ಬರ್ತಾ ಇರಲಿಲ್ಲ, ಇವ್ರಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಸರ್. ಸರ್ ಡೋರಿಗೂ ಏನಾಗಿಲ್ಲ, ಬಟ್ ಕಾರಿನೂ ಜಖಮ್ ಆಗಿಲ್ಲ ಸರ್. ಬಟ್ ಇವ್ರಿಗೆ ಏನಪ್ಪ ಅಂದ್ರೆ ಕೊಲೆ ಮಾಡಿ ಉದ್ದೇಶಪೂರ್ವಕ ಕೊಲೆ ಮಾಡಿಸಿದ್ರೆ ಕಾರ್ ಬ್ಯಾಗಿಂದ ಏನಪ್ಪ ದಬ್ ಕಿಸಿಂದ್ರೆ ಅವ್ರು ಹೋಗಿದ್ದಾರೆ ಸರ್. ಆಮೇಲೆ ಡಿಪಾರ್ಟ್ಮೆಂಟ್ದವ್ರಿಗೆ ಕರ್ಕೊಂಡು ಕಿಸಿದ್ರೆ ನಾವು ಬಾಡಿ ತನಕ ಗುಲ್ಬರ್ಗ ಹಾಸ್ಪಿಟಲ್ಗೆ ಬಂದಿದ್ದೀವಿ ಸರ್. ಈ ಪತ್ರಿಕಾಗೋಷ್ಠಿಯಲ್ಲಿ MB ಹೊಸಮನಿ, ಪಾಂಡುರಂಗ್ ಎಂ ಕೊಟ್ರೆ, ರಾಜ್ಕುಮಾರ್ P ನಡಗೇರಿ, ಶಿವಕುಮಾರ್ ಮುಡ್ಡಿ, ಹುಸೇನ್ ಬಾಬಾ, ಬಿಲಿಂದ್ ಕಣ್ಮಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕ
ಜ್ಯುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.